ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಹೋಯ್ತು. ನೈಟ್ ಕಾಲ್ಸ್, ಸೀಕ್ರೆಟ್ ಆಗಿ ಮಾತಾಡೋದು, ಇವರಿಬ್ಬರ ಕನೆಕ್ಷನ್ ಸ್ಟ್ರಾಂಗ್ ಆಯ್ತಾ ಹೋಯ್ತು. ಬಟ್ ದೇವಕೃಷ್ಣ ಪ್ರಿಯಾಂಕಾ ಮ್ಯಾರೇಜ್ ವೀಕ್ ಆಗ್ತಾ ಹೋಯ್ತು. ದೇವಕೃಷ್ಣಗೆ ಏನು ತಪ್ಪಾಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ರು ಇವರಿಗೆ ಏನ್ ನಡೀತಾ ಇದೆ ಅಂತ ಒಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ಲ. ಪ್ರಿಯಾಂಕಾಗೆ ಕಮಲೇಶ್ ಜೊತೆ ಬರೀ ಸಂಬಂಧ ಮಾತ್ರ ಇಟ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಅವಳಿಗೆ ದೇವಕೃಷ್ಣ ಮ್ಯಾರೇಜ್ ಲೈಫ್ ಇಂದ ಎಸ್ಕೇಪ್ ಆಗ್ಬೇಕಾಯ್ತು ಕೂಡ. ಸೊ ಒಂದು ದಿನ ಒಂದು ಡಿಸಿಷನ್ ತಗೋತಾಳೆ ಪ್ರಿಯಾಂಕಾ, ದೇವಕೃಷ್ಣನ ಜೊತೆ ಲೈಫ್ ಕಂಟಿನ್ಯೂ ಮಾಡೋದು ಬೇಡ ಅಂತ. ಆದ್ರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಪ್ರಿಯಾಂಕಾಗೆ. ಯಾಕಂದ್ರೆ ಇವರಿಬ್ಬರ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿದ್ರಿಂದ ಇಬ್ಬರ ಫ್ಯಾಮಿಲಿನೂ ಇನ್ವಾಲ್ವ್ ಆಗುತ್ತೆ ಅಂತ ಪ್ರಿಯಾಂಕಾ ಯೋಚನೆ ಮಾಡ್ತಾರೆ. ಸೊ ದೇವಕೃಷ್ಣನ ಎತ್ತಿ ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಪ್ರಿಯಾಂಕಾ. ಅದರಂತೆ ಕಮಲೇಶ್ ಮತ್ತು ಪ್ರಿಯಾಂಕಾ ಪ್ಲಾನ್ ಮಾಡಿದ್ರು. ಸುಮಾರು 1 ಲಕ್ಷ ದುಡ್ಡು ಅರೇಂಜ್ ಮಾಡಿದ್ರು. ಒಂದು ಸುಪಾರಿ ಕಿಲ್ಲರ್ ನ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಸುಪಾರಿ ಕೊಟ್ಟು ಆ ರಾತ್ರಿ ಡೋರ್ ನ ಓಪನ್ ಬಿಡಬೇಕು, ಸೀನ್ ನ ರಾಬ್ರಿ ತರ ತೋರಿಸ್ಬಿಟ್ಟು ಪ್ರಿಯಾಂಕಾ ವಿಟ್ಟಿಂಗ್ ತರ ಆಕ್ಟ್ ಮಾಡ್ತಾರೆ ಅಂತ ಪ್ಲಾನ್ ರೆಡಿ ಮಾಡ್ತಾರೆ. ಏಪ್ರಿಲ್ 6